ನಮಸ್ಕಾರ ಪ್ರಿಯ ವೀಕ್ಷಕರೇ. ಆಧುನಿಕ ಕನ್ನಡ ರಂಗಭೂಮಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಆಧುನಿಕ ಕನ್ನಡ ರಂಗಭೂಮಿಯನ್ನು ರೂಪಿಸಿದಂಥ ಅನೇಕ ಮಹನೀಯರಿದ್ದಾರೆ ಮತ್ತು ಹಲವಾರು ಸವಾಲುಗಳನ್ನು ಎದುರಿಸಿ ಅವರು ಕನ್ನಡ ರಂಗಭೂಮಿಯನ್ನು ಇಲ್ಲಿ ರೂಪಿಸಿದ್ದಾರೆ. ಹಾಗೆ ರೂಪಿಸಿದಂಥ ಒಬ್ಬ ಅಪರೂಪದ ವ್ಯಕ್ತಿ ಬೀದರಿನ ಶ್ರೀ ಶಂಭುಲಿಂಗ್ ವಾಲ್ದೊಡ್ಡಿಯವರು. ಅವರು ನಮ್ಮ ಅನೇಕ ನಾಟಕಗಳಲ್ಲಿ ಕಲಾವಿದರಾಗಿ, ಗಾಯಕರಾಗಿ, ಬೇರೆ ಬೇರೆ ರೂಪದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅದು ವೇದಿಕೆ ನಿರ್ಮಾಣ ಇರಬಹುದು, ಲೈಟಿಂಗ್ ಇರಬಹುದು, ಬಣ್ಣ ಇರಬಹುದು, ಹೀಗೆ ಅನೇಕ ರಂಗಗಳಲ್ಲಿ ದುಡಿತಾನೆ ಆಧುನಿಕ ರಂಗಭೂಮಿಯನ್ನು ರೂಪಿಸಿದಂಥ ಒಬ್ಬ ಅಪರೂಪದ ವ್ಯಕ್ತಿ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಯಾರು ಆಧುನಿಕ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದಾರೋ ಅವರ ಮೇಲೆ ನಮ್ಮ ಜನಪದ ರಂಗಭೂಮಿಯ ಪ್ರಭಾವ ಇದೆ, ಬಯಲಾಟಗಳ ಪ್ರಭಾವ ಇದೆ, ದೊಡ್ಡಾಟದ ಪ್ರಭಾವ ಇದೆ. ಅನೇಕ ಸಣ್ಣಾಟಗಳ ಮೂಲಕ, ಗೀಗಿ ಹಾಡುಗಳ ಮೂಲಕ, ಮೊಹರಂ ಪದಗಳ ಮೂಲಕ ಅವರು ತಮ್ಮ ರಂಗ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ಶ್ರೀ ಕಾಶಿನಾಥ್ ಪಂಚಶೀಲ್ ಗವಾಯಿಗಳ ಒಂದು ಪ್ರೇರಣೆಯಿಂದ ಅವರ ತಂದೆ ತಾಯಿಗಳು ಕೂಡ ಜನಪದ ಕಲಾವಿದರಾಗಿದ್ದರು. ಹೀಗೆ ಬರ್ತಾ ಬರ್ತಾ ಅವರು ಅಗ್ನಿ ಮತ್ತು ಮಳೆ ನಾಟಕದಲ್ಲಿ, ಜಲ ನಾಟಕದಲ್ಲಿ, ಎ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ನಾಟಕದಲ್ಲಿ, ಹೀಗೆ ಅನೇಕ ನಾಟಕಗಳಲ್ಲಿ ಬಹು ಮುಖ್ಯವಾದಂಥ ಪಾತ್ರ ವಹಿಸಿದ್ದಾರೆ. ಇವತ್ತು ರಂಗಭೂಮಿ ಮತ್ತು ಅವರ ಜನಪದ ಹಾಡುಗಾರಿಕೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ತಮಗೆ ಸ್ವಾಗತ ಶಂಭುಲಿಂಗ್ ವಾಲ್ದೊಡ್ಡಿಯವರು. ನಮಸ್ಕಾರ ವಿಕ್ರಮ್ಜಿ. ನೀವು 1969ರಲ್ಲಿ ಮೊದಲ ಬಾರಿಗೆ ಐನಾಪುರ ಎನ್ನುವಂಥ ನಾಟಕದಲ್ಲಿ ಭಾಗವಹಿಸಿದ್ರಿ. ಹೌದು. ಅಂದರೆ ಇಲ್ಲಿಗೆ ಒಂದು 5 ದಶಕಗಳು ನೀವು ರಂಗಭೂಮಿಗೆ ಬಂದು ಆಗ್ತಾ ಇದೆ. ಹೌದು. ನೀವು ರಂಗಭೂಮಿಗೆ ಬಂದಾಗ ಬೀದರ್ ಜಿಲ್ಲೆಯಲ್ಲಿ ಯಾವ ಥರದ ಒಂದು ಆಧುನಿಕ ರಂಗಭೂಮಿಯ ವಾತಾವರಣ ಇತ್ತು, ಯಾವ ಥರದ ಜನರ ಪ್ರತಿಕ್ರಿಯೆ ಇತ್ತು, ಅವಾಗ ಯಾವ ತರಹ ನೀವು ರಂಗಭೂಮಿಯ ಒಂದು ಕನಸನ್ನು, ಕಲ್ಪನೆಗಳನ್ನು ಕಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದ್ರಿ ಅಂತ? 1969ರಲ್ಲಿ ನಾವು ಮೊದಲು ನಾಟಕ ಮಾಡಿದಾಗ ನಮ್ಮ ಪರಂಪರೆಯಲ್ಲೇ ನಮ್ಮ ತಾತ ಮುತ್ತಾತಂದರೆಲ್ಲ ನಾಟಕ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಪರಂಪರೆ ಇತ್ತು. ಅದಕ್ಕೆ ನನಗೆ 69ರಲ್ಲಿ ಆ ಹಳ್ಳಿ ಸಣ್ಣ ಆಟ, ಅದು ಐನಾಪುರದಂಥ ಸಣ್ಣ ಆಟದಲ್ಲಿ ನಾವು ಪಾತ್ರ ಮಾಡಿದಾಗ ಮುಂದೆ ನಮಗೆ ಹೆಚ್ಚಿನ ಒಂದು ಆಧುನಿಕ ರಂಗಭೂಮಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಮುದಾಯ ಒಂದು ಸಂಘಟನೆ ಒಂದು ಹೊಸ ನೆಲೆಯನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. 1980ರಲ್ಲಿ ಬೀದರ್ನಲ್ಲಿ ಆಗಿರ್ತಕ್ಕಂಥ ಸಮುದಾಯ ಸಂಘಟನೆ ಒಂದು ಹೊಸ ಅಲೆಯನ್ನೇ ಎಬ್ಬಿಸಿತ್ತು. ಆ ಸಮುದಾಯ ಸಂಘಟನೆ ಬರೋದಕ್ಕಿಂತ ಮುಂಚಿತ ಬರೀ ಅಲ್ಲಿ ಸಣ್ಣ ಸಣ್ಣ ನಾಟಕಗಳು, ಬಯಲಾಟಗಳು ಅಥವಾ ದೊಡ್ಡಾಟ, ಸಣ್ಣಾಟ ನಡೀತಾ ಇರ್ತಿದ್ವು. ಆದರೆ ಅದು ಬಂದಾಗ ಇಡೀ ರಂಗಭೂಮಿಗೆ ಒಂದು ಹೊಸ ಆಯಾಮ ಕೊಡಲಿಕ್ಕೆ ಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ಮೊದಲನೇ ಸಾರಿಗೆ ನಾವು ಮಾಡಿರ್ತಕ್ಕಂಥ ನಾಟಕ ಅಂದರೆ ನರಗುಂದ ರೈತ ಬಂಡಾಯ ಅಂತ. ಆ ಇಡೀ ನರಗುಂದ ರೈತ ಬಂಡಾಯ ಅದು ಬೀದಿ ನಾಟಕ ಆಗಿದ್ದರೂ ಸಹಿತ ಇಡೀ ಕರ್ನಾಟಕ, ಬೀದರ್ ತುಂಬ ಒಂದು ಸಂದೇಶ ಸಾರ್ತಕ್ಕಂಥ ಒಂದು ಪುಟ್ಟ ನಾಟಕ ಆಗಿತ್ತು. ಅದು ನನಗೆ ಬಹಳ ಒಂದು ಪರಿಣಾಮವನ್ನು ಬೀರಿತ್ತು. ಅದರಿಂದ ನನಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಈ ಹೊಸ ರೀತಿಯ ನಾಟಕಗಳನ್ನು ಮಾಡೋಕ್ಕೆ ಅಭಿರುಚಿ ಹುಟ್ಟಿತು ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಜನಪದ ರಂಗಭೂಮಿಯ ಶೈಲಿ ಬೇರೆ, ಅದರ ನುಡಿಗಟ್ಟು ಬೇರೆ, ಅದರ ರಂಗ ಪರಿಕರಗಳು ಬೇರೆ. ಅದನ್ನು ನೀವು ನಿಮ್ಮ ಆಧುನಿಕ ರಂಗಭೂಮಿಗೆ ಯಾವ ತರಹ ಬಳಸ್ಕೊಂಡ್ರಿ ಅಂತ? ಜನಪದ ರಂಗಭೂಮಿಯೇ ನಾಟಕದ ಜೀವಾಳಾಗಿರ್ತದೆ. ಜನಪದಿಯರಿಗೆ ಇಂಥ ಒಂದು ಸಾಮರ್ಥ್ಯ ಇತ್ತು. ಅವರು ಅನಕ್ಷರಸ್ಥರಾದರೂ ಸಹಿತ ಅವರಿಗೆ ರಾಗ ಸಂಯೋಜನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಿರ್ತಾರೆ. ಅವರು ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನು ಅನೇಕ ಕಡೆ ನಾಟಕಗಳಲ್ಲಿ ಜನಪದ ಧಾಟಿಗಳಿಂದನೇ ನಾವು ಹಾಡುಗಳನ್ನು ತಗೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಅದಕ್ಕೆ ಈಗ ನಮ್ಮ ಹಳ್ಳಿಯಲ್ಲಿ ಹಾಡ್ತಕ್ಕಂಥ ಕೋಲಾಟ ಆಗಿರ್ಬೋದು ಅಥವಾ ಈ ಬೀಸೋ ಕುಟ್ಟ ಹಾಡುಗಳಾಗಿರ್ಬೋದು, ಅವೆಲ್ಲ ಹಾಡುಗಳು ಸಹಿತ ಅದರ ಒಂದು ಧಾಟಿಯಾಗಲಿ ಅಥವಾ ಒಂದು ರಾಗ ಸಂಯೋಜನೆ ಆಗಲಿ ನಾವು ಸಹಜವಾಗಿಯೇ ನಮ್ಮ ನಾಟಕದಲ್ಲಿ, ಈ ಹೊಸ ಆಧುನಿಕ ನಾಟಕದಲ್ಲಿ ನಾವು ಅದಕ್ಕೆ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಉದಾಹರಣೆಗೆ ಈಗ ಹಳ್ಳ್ಯಾಗ ಈ ಮದುವೆದಲ್ಲಿ ನಡೀತಕ್ಕಂಥ ಹಾಡುಗಳು ಇರ್ತವೆ. ಅದಕ್ಕೆ ಆ ಹಾಡುಗಳು ಹೆಂಗಂದರೆ ಈಗ ನಮ್ಮಲ್ಲಿ ಈ ಐರಾಣಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಾಡ್ತಕ್ಕಂಥದ್ದು, 7 ಸುತ್ತಿನ ಕೋಟೆ ತಿರುಗುತ್ತಾನ ಬಂದ, ಎಲ್ಲದ ಗುಂಡೈ ನಿನ್ನ ರಾಮನೆ, ಆರಮನೆ ಎಲ್ಲದ ಗುಂಡೈ ನಿನ್ನ ರಾಮನೆ, ಕುಂಬರ ಗುಂಡಯ್ಯ ನೆಣತಿ ಕಡಗಾದ ಕೈದಾಕಿ, ಕೊಡದ ಮ್ಯಾಲೇನ ಬರದಾಳೆ. ಈ ರೀತಿ ಅವರು ಅದ್ಭುತವಾಗಿರ್ತಕ್ಕಂಥ ಹಾಡುಗಾರಾಗಿದ್ದರು. ಅವರು ಒಂದೊಂದು ಹಾಡು ಕೇಳ್ತಾ ಇದ್ದರೆ
ನಮ್ಮ ನಾಟಕದಲ್ಲಿ ಇಂಥ ಹಾಡುಗಳನ್ನು ನಾವು ಯಾಕೆ ಹಾಕಬಾರ್ದು? ಉದಾಹರಣೆಗೆ ಕೋಲಾಟದಲ್ಲಿ ನೋಡ್ತೀವಲ್ಲ, ಕೋಲಾಟದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಡುಗಳು ನಮಗೆ ನೋಡೋಕ್ಕೆ ಸಿಗ್ತಕ್ಕಂಥ ಅಳು ಬ್ಯಾಡೋ ಎನ ಕಂದಾನ ಹಾಲು ಮಾರಿ ಬರಹುವೆನೋ ನಿನಗವಳದ ನೀಲ ಅಂಗೆ ತರಹುವೆನೋ ಅಳು ಬ್ಯಾಡೋ ಎನ ಕಂದಾನ ಮಸೂರು ಮಾರಿ ಬರಹುವೆನೋ. ಹೀಗೆ ಇವು ಎಲ್ಲೆಲ್ಲಿ ಸಂದರ್ಭಕ್ಕೆ ಅನುಸಾರ ಆಗಿರ್ತಾವೋ ಆ ಹಾಡುಗಳನ್ನು ನಾವು ತಂದು ಇಲ್ಲಿ ನಮ್ಮ ನಾಟಕದಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗಿರ್ತವೆ. ಇನ್ನೊಂದು ನಮ್ಮ ನಾಟಕದಲ್ಲಿ ಒಂದು ಹಾಡನ್ನು ಹಾಕಿದೆವು. ಈ ಒಬ್ಬತ್ತರಣನ ಕಥೆಯಲ್ಲಿ ಒಂದು ನಾಟಕದಲ್ಲಿ ಈ ಜನಪದ ಹಾಡುಗಳನ್ನ ಹಾಳಾಗಿದೆ. ಅದು ಹೆಂಗಿರ್ತಂದರೆ, ಯಾರೋವ ಈ ಚೆಲುವ ಎಷ್ಟೊಂದು ಬಲಗಾರ, ಯಾರೋವ ಈ ಚೆಲುವ ಎಷ್ಟೊಂದು ಬಲಗಾರ, ನನ್ನ ಕಣ್ಣ ಹೂವಿಗೆ ದುಂಬಿಯಾಗಿ ಸುತ್ತುತ್ತಾನ, ದುಂಬಿಯಾಗಿ ಕಣ್ಣಗೊಂಬೆಯಾಗಿ ಯಾರೋವ. ಇವೆಲ್ಲ ಜನಪದದ ಧಾಟಿಗಳೇ ನಮ್ಮ ನಾಟಕದಲ್ಲಿ ಹಾಕೊಳ್ಳೋಕೆ ಸಾಧ್ಯ ಆಯಿತು. ನೀವು ಹಾಡುಗಳನ್ನು ಹಾಡಿದಾಗ ನನಗೆ ಒಂದು ಸಂಗತಿ ನೆನಪಾಯಿತು. ನೀವು ಅನೇಕ ರಂಗಗೀತೆಗಳನ್ನು ಮತ್ತು ಈ ಜನಪದ ಧಾಟಿಯ ಹಾಡುಗಳನ್ನು ಅನೇಕ ಬೇರೆ ಬೇರೆ ಕಾರಣಗಳಿಗಾಗಿ ಕೂಡ ಉಪಯೋಗಿಸ್ಕೊಂಡ್ರಿ. ಅಂದ್ರೆ ಪರಿಸರ ಗೀತೆಗಳಾಗಿ ಹಾಡಿದ್ರಿ, ಭಾವೈಕ್ಯತೆಯ ಹಾಡುಗಳಾಗಿ ಹಾಡಿದ್ರಿ, ಸಾಕ್ಷರತೆಯ ಹಾಡುಗಳಾಗಿ ಹಾಡಿದ್ರಿ, ವಿಜ್ಞಾನದ ಹಾಡುಗಳಾಗಿ ಹಾಡಿದ್ರಿ. ಹೀಗಾಗಿ ಅನೇಕ ಹೊಸ ಪ್ರಯೋಗಗಳನ್ನು ನೀವು ಹಾಡುಗಳ ಮೂಲಕ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿದ್ರಿ. ಆ ಪ್ರಯೋಗಗಳ ಬಗೆಗೆ ಏನನ್ನಿಸ್ತದೆ ಮತ್ತು ಜನರ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೆ. ನಾವು ಈ ಸಾಕ್ಷರತಾ ಆಂದೋಲನದಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಅಥವಾ ಶಾಲೆ ಬಿಟ್ಟ ಮಕ್ಕಳಿಗೆ ಜಾಗೃತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದರಲ್ಲಿ ಹಾಡುಗಳು ಹಾಡಿದಾಗ ಜನ ದಂಗಾಗಿ ಹೋಗ್ತಾಯಿದ್ರು. ಅಲ್ಲಿ ಅದರ ಒಂದು ಸಣ್ಣ ಒಂದು ಉದಾಹರಣೆ ಅಂದರೆ, ಈ ಶಾಲೆ ಬಿಟ್ಟ ಮಕ್ಕಳಿಗಾಗಿ ನಾವು ಹಾಡಿರ್ತಕ್ಕಂಥ ಹಾಡುಗಳು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳ್ಕೊಂಡ್ರೆ, ಕನ್ನಡ ಕಲಿನಲ್ಲಿ ಬಂದಿದೆ ತಂಗಿ, ಶಾಲೆಗೆ ನೀನು ಬರೋವಾ, ಶಾಲೆಗೆ ನೀನು ಬರೋವಾ, ಓದು ಬರಹ ಕಲಿಯವ್ವ. ಹೀಗೆ ಆ ಜನಸಾಗರದಲ್ಲಿ ಹೋಗಿ ಹಾಡಿದಾಗ ಅನೇಕ ಜನ ತಂದೆ ತಾಯಿಗಳು ನಮ್ಮ ಕಾಲಿಗೆ ಬಂದು ಕೇಳಿದರು, ಇಲ್ಲ ನಾಳೆಯಿಂದ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ ಅಂತಕ್ಕಂಥ ಮಾತು. ದನ ಕಾಯ್ತಕ್ಕಂಥ ಮಕ್ಕಳು, ಕುರಿ ಕಾಯ್ತಕ್ಕಂಥ ಮಕ್ಕಳು ಸಹಿತ ಇಂದಿನಿಂದ ನಾವು ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ನಾವು ಸಾಕ್ಷರತೆಯಲ್ಲಿದ್ದಾಗ ಜೀತ ಪದ್ಧತಿ ಬಗ್ಗೆ ಅನೇಕ ನಾಟಕಗಳನ್ನು ಮಾಡಿದೆವು. ಹೊಡಿಬೇಡ ನನ್ನಪ್ಪ ಅಂತಕ್ಕಂಥ ನಾಟಕ ಮಾಡಿದಾಗ ಒಬ್ಬ ತಂದೆ ಬಂದು ನಾಟಕದ ಬೀದಿ ನಾಟಕದಲ್ಲಿ ಬಂದು ಹೇಳಿದ, ಕಣ್ಣು ಹರಿಸ್ಕೊತಾ ಹೇಳಿದ, ನಾಳೆಯಿಂದ ನನ್ನ ಮಕ್ಕಳಿಗೆ ನಾನು ಅದಕ್ಕೆ ಜೀತಕ್ಕೆ ಕಳಿಸಲ್ಲ ಅಂತ. ಇವತ್ತು ಬೀದರ್ನಲ್ಲಿ ನೀವು ಎಲ್ಲಿ ನೋಡಿದ್ರು ಒಂದು ಮಗು ಸಹಿತ ಜೀತಕ್ಕಿಲ್ಲ ಇವತ್ತು. ಇನ್ನು ಸಾಕ್ಷರತೆಯಲ್ಲಿ ಬಂದಾಗ ಸಾಕ್ಷರತಾ ಹಾಡುಗಳು ಸಾಕಷ್ಟು ಹಾಡಿದೆವು. ವರ್ಷವ ಕಳೆದಾವೋ ವಿಜ್ಞಾನ ಬೆಳೆದಾದೋ, ಅಣ್ಣಯ್ಯ ನಮ್ಮ ಬಾಳಲ್ಲಿ ಮಾತ್ರ ಬೆಳಕೆ ಕಾಣದಲ್ಲೋ, ವರ್ಷವ ಕಳೆದಾವೋ. ಇದೆಲ್ಲ ಮಾತುಗಳು ಅವರ ಮನಸ್ಸಿಗೆ ಮುಟ್ಟುವ ರೀತಿಯಿಂದ ಹಾಡಿದಾಗ ನಿಜವಾಗಲೂ ಅವರ ಪರಿವರ್ತನೆ ಆಗುವುದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ. ನಮ್ಮ ಹಾಡುಗಳು ಕೇಳಿಕೊಂಡು ಅನೇಕ ಮೌಢ್ಯತೆಗಳನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಾವು ನೋಡಿದ್ವಿ. ಮೌಢ್ಯತೆಗಳನ್ನು ಬಿಟ್ಟು ನಮ್ಮ ಕಡೆ ಬಂದಿರತಕ್ಕಂಥ ಹಾಡುಗಳನ್ನು ನಾವು ಹಾಡ್ತಾ ಇರ್ತೀವಿ. ಅವಾಗೆ ಒಂದು ಶಂಭುಲಿಂಗ ವಾಲ್ದೊಡ್ಡಿಯವರ ಹತ್ತಿರ ಏನು ವಿಶೇಷವಾಗಿ ಕಾಣಿಸ್ತದೆ ಅಂತಂದರೆ, ರಂಗಭೂಮಿ ಅನ್ನುವಂಥದ್ದು ಅವರಿಗೆ ಒಂದು ಸಾಮಾಜಿಕ ಎಚ್ಚರದ ಒಂದು ಕ್ರಿಯೆ, ಅದು ಸಾಮಾಜಿಕವಾಗಿ ಪರಿಣಾಮ ಮಾಡುವಂಥ ಒಂದು ಕಲೆ ಅನ್ನುವಂಥದ್ದು ಅವರು ಆಳವಾಗಿ ನಂಬಿದ್ದಾರೆ. ವಾಲ್ದೊಡ್ಡಿಯವರೇ, ತಾವು ಸಮುದಾಯದ ಮಾತನ್ನು ಅನೇಕ ಸಲ ಉಲ್ಲೇಖ ಮಾಡಿದ್ದಾರೆ. CGK ಅವರು, ಪ್ರಸನ್ನ ಅವರು, RK ಹುಡುಗಿಯವರು, C ಬಸವಲಿಂಗಯ್ಯ ಅವರು, ಇಂಥ ನಿರ್ದೇಶಕರ ಜೊತೆ ಎಲ್ಲ ಕೆಲಸ ಮಾಡುವಾಗ ನಿಮ್ಮ ರಂಗ ಪ್ರಜ್ಞೆ ಯಾವ ಥರದ ಹೊಸ ಅಂಶಗಳನ್ನು ಕಲಿತು ಅಂತ ಹೇಳಿ ನಿಮಗೆ ಅನ್ನಿಸ್ತದೆ, ಅಥವಾ ಇವರು ಒಡನಾಟದ ಸ್ವರೂಪ ಯಾವ ತರಹ ಇತ್ತು ಅಂತ? ನಾನು ಕಾರಂತರ ಹಿಡ್ಕೊಂಡು BV ಕಾರಂತರ ಹಿಡ್ಕೊಂಡು ಸಣ್ಣ ಲೆವೆಲ್ಗೆ ಇರ್ತಕ್ಕಂಥ ಪ್ರತಿಯೊಬ್ಬರು ಕರ್ನಾಟಕದ ಎಲ್ಲ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಕಾರಂತರು ಒಂದು ಸಾರಿ ಬೀದರ್ಗೆ ಬಂದಾಗ B ಜಯಶ್ರೀ ಮತ್ತು ಕಾರಂತರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಅವರು ಒಂದು ತರಬೇತಿ ಮಾಡಿದಾಗ ತಾವು ಬಂದಿದ್ರಿ. ಆ ನಾಟಕದಲ್ಲಿ ತಾವು ಬಂದಿದ್ರಿ. ಮತ್ತೆ ಕಾರಣಾಂತರದಿಂದ ಮತ್ತೆ ನಿಮಗೆ ಶಾಲೆ ಪ್ರಾರಂಭ ಆದ್ಕೊಂಡು ಹೋದ್ರಿ. ಅವರ ಒಂದು ನಿರ್ದೇಶನದಲ್ಲಿ, ಅವರ ಸಂಗೀತ ನಿರ್ದೇಶನದಲ್ಲಿ ನನಗೆ ಹಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವರ ಸಂಗೀತ ನಿರ್ದೇಶಕ, ಅದಕ್ಕೆ ನಾಗಮಂಡಲ ನಾಟಕದಲ್ಲಿ B ಜಯಶ್ರೀಯವರು ಅದಕ್ಕೆ ನಾಟಕ ನಿರ್ದೇಶನ ಮಾಡ್ತಿದ್ರು. ಆ ನಾಟಕದ ಹಾಡುಗಳು ನಾನು ಒಂದು ಹಾಡಿದಾಗ
ಎಷ್ಟು ಸುಂದರವಾಗಿ ಅವ್ರು ಮಾಡ್ತಿದ್ದಂದರೆ ಅದರಲ್ಲಿ ಒಂದು ಹಾಡು ಬರ್ತದೆ, ಯಾರೀಕಿ ನಾಗರಾಣಿ ವನಪುವ ಯಾರದಿ ನಿಂತಂತ ಜಾಣೆ, ಸರಸರ ಹರಿದು ನಿಂತ ನಾಗರಾಣಿ, ಸರಸರ ಹರಿದು ನಿಂತ ನಾಗರಾಣಿ, ಯಾರೀಕಿ ನಾಗರಾಣಿ ವನಪುವ ಯಾರದಿ ನಿಂತಂತ ಜಾಣೆ. ಇಂಥ ಅದ್ಭುತವಾಗಿರ್ತಕ್ಕಂಥ ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿಯೇ ಆ ಕಾರಂತರ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಭಾಗ್ಯ ಆಗಿತ್ತು. ಆನಂತರ ನಾನು ಕೋಟೆ ನಾಟಕ ಮಾಡಿಸಿದ್ರು ಆರ್ ನಾಗೇಶ್ ಅವರು, ಬರಗೂರಿನ ರಾಮಚಂದ್ರಪ್ಪರು. ಎಷ್ಟು ಅದ್ಭುತ ಹಾಡಿದ್ರು. ಒಂದು ಹಾಡು ಎಷ್ಟು ಅದ್ಭುತ ಆಗಿತ್ತು ಅಂತ ತಿಳ್ಕೊಂಡ್ರೆ, ಅದರಲ್ಲಿ ಹಸಿದ ದಿನವಿರಲಿಲ್ಲ ರಾಮ ಸಿರಿರಾಮ, ಹಸಿದ ದಿನವಿರಲಿಲ್ಲ ರಾಮ, ಸರಿಯಾಗಿ ಒಂದು ದಿನ ಉಣಲಿಲ್ಲ ನನ್ನ ರಾಮ, ಹಸಿದ ದಿನವಿರಲಿಲ್ಲ ರಾಮ. ಹೀಗೆ ಆ ನಾಟಕ ಹಾಡುವಾಗ ಜನ ಮುಗಿದ ನಂತರ ಬಿಕ್ಕಿ 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 ಅಳ್ಕೋತಾ ಹೋಗ್ತಾ ಇತ್ತು. ಅಂದರೆ ಅಷ್ಟೊಂದು ಪರಿಣಾಮಕಾರಿ ನಾಟಕ ಜೀವನದ ಬದುಕನ್ನು ಬದಲಾಯಿಸ್ತದೆ, ವಿಚಾರಗಳನ್ನು ಬದಲಾಯಿಸ್ತವೆ. ನಾವು ನಾಟಕ ಮಾಡಿದಾಗ ಒಂದೊಂದು ನಾಟಕ ಮಾಡ್ಕೊಂಡು ಹೋಗುವಾಗ ಹೆಣ್ಮಕ್ಳು ಹಳ್ಳಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ಕೋತಾ ಹೋಗ್ತಾ ಇತ್ತು. ಇದು ಎಲ್ಲರ ಜೊತೆ ಆರ್ ನಾಗೇಶ್ವರ ಜೊತೆ ಮಾಡಿದೆವು, CGK ಜೊತೆ ನಾಟಕ, ಬಸಲಿಂಗವ್ರ ಜೊತೆ ನಾಟಕ ಮಾಡೀನಿ, ಅವರೆಲ್ಲರ ಜೊತೆನೂ ನಾಟಕ ಮಾಡ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಹೌದು. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಕೆಲಸ ತಾವು ಮಾಡಿದ್ದು, ರಂಗಭೂಮಿಯನ್ನು ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಡ್ದೇನೆ ಅನೇಕ ಗ್ರಾಮಗಳಿಗೆ, ಅನೇಕ ವಲಯಗಳಿಗೆ ನೀವು ತೆಗೆದುಕೊಂಡು ಹೋದ್ರಿ. ಈ ಒಂದು ದಲಿತ ಕೇರಿಗಳಲ್ಲಿ, ಮೊಹಲ್ಲಾಗಳಲ್ಲಿ, ಈಗ ಎಲ್ಲ ಕಡೆ ಒಂದು ರಂಗಭೂಮಿಯನ್ನು ಬೆಳೆಸಲಿಕ್ಕೆ ಕೆಲಸ ಮಾಡಿದಂಥವ್ರು. ಆಮೇಲೆ ಇವಾಗ ಬೀದರ್ ಜಿಲ್ಲೆಯಲ್ಲಿ ಒಂದು ರಂಗಭೂಮಿಯ ವಾತಾವರಣ ಯಾವ ತರಹ ಇದೆ, ಅಥವಾ ಏನು ಸವಾಲುಗಳನ್ನದು ಎದುರಿಸ್ತಾ ಇದೆ ಅಂತ? ಈಗ ರಂಗಭೂಮಿ ಕುಂಠಿತ ಆಗ್ತಾ ಇದೆ, ಯಾರಿಗೂ ಪುರ್ಸತ್ತಿಲ್ಲ. ಇವತ್ತು ನಾವು ಸುಮಾರು 50 ನಾಟಕಗಳು ಮಾಡಿದೆವು, ದೊಡ್ಡ ದೊಡ್ಡ ನಾಟಕಗಳು. ಸೂರ್ಯಸಿಕ್ಯಾರೆ ಅಂತ ಆಗಿರ್ಬೋದು, ಪ್ರಸನ್ನ ಅವರು ಒಂದು ಲೋಕ ಕಥೆ ಆಗಿರ್ಬೋದು, ಸಿಂಹಾಸನ ಖಾಲಿ ಇದೆ ಮಾಡ್ಕೋಬೋದು, ಆಲದ ಮರ ಮಾಡ್ತಕ್ಕಂಥಾಗಿರ್ಬೋದು, ಎಲ್ಲ ನಾಟಕಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗೆಲ್ಲರೂ ಎಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು ಅವರೆಲ್ಲರೂ ಸ್ವಯಂ ಇಚ್ಛೆಯಿಂದ ಬಂದು ನಾಟಕ ಮಾಡ್ತಕ್ಕಂಥ ಸಂದರ್ಭ ಬರ್ತಾಯಿತ್ತು. ಇವತ್ತು ಯಾರಿಗೆ ನಾಟಕ ಕರೆದ್ರೂ ಯಾರು ಬರ್ಲಿಕ್ಕಾಗ್ತಾ ಇಲ್ಲ. ಕೆಲವು ಹೊರಗಿಂದ ಬಂದಿರತಕ್ಕಂಥ ನಾಟಕಗಳು ನೋಡ್ತಾ ಇದ್ದಾರೆ, ನಾವೇ ನಾಟಕ ಮಾಡ್ಲಿಕ್ಕೆ ಬರ್ರಿಯಪ್ಪ ಅಂತ ಹೇಳಿದ್ರೆ ಯಾರು ಬರಕ್ಕೆ ಬರ್ತಾ ಇಲ್ಲ. ಅದು ನೋವಾಗ್ತಾ ಇದೆ ನನಗೆ. ಅಂದ್ರೆ ಹೊಸ ಕಲಾವಿದರು ಇನ್ನೂ ಬರ್ತಾ ಇಲ್ಲ, ಅವ್ರು ಯಾರು ಬರ್ತಾ ಇಲ್ಲ. ಅವರೆಲ್ಲರೂ ಹಾಡುಗಾರಿದ್ದಾರೆ. ಬೀದರ್ನಲ್ಲಿ ಇವತ್ತು ಹಾಡುಗಾರ ಸಾಕಷ್ಟು ಜನ ಆಗಿದ್ದಾರೆ, ಚೆನ್ನಾಗಿ ಹಾಡ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಟಕಕ್ಕೆ ಯಾರು ಬರ್ತಾ ಇಲ್ಲ. ನಾವು ಸುಮಾರು 30 ವರ್ಷದವರೆಗೆ ನಾಟಕ, ಸಾಕಷ್ಟು ನಾಟಕ ಮಾಡಿದ್ವಿ, ದೊಡ್ಡ ದೊಡ್ಡ ನಾಟಕ ಮಾಡಿಸಿದ್ವಿ. ಕರ್ನಾಟಕದ ಎಲ್ಲ ನಿರ್ದೇಶಕರು ಕರ್ಕೊಂಡ್ಬಂದೆವು. ಜೆನ್ನಿ ಅವರಾಗ್ಲಿ, ಪ್ರಸನ್ನ ಅವರಾಗ್ಲಿ, ಪ್ರತಿಯೊಬ್ಬರು, CGK, ಆಮೇಲೆ ರಘುನಂದನ ಆಗ್ರಿ, ಇಂಥವರೆಲ್ಲ ಬಂದು ಹೋಗಿದ್ದಾರೆ. ಇವತ್ತು ಕಷ್ಟ ಆಗ್ತಾ ಇದೆ ನಮ್ಗೆ. ಆಮೇಲೆ ರಂಗಗೀತೆಗಳನ್ನು ಹಾಡುವುದ್ರ ಜೊತೆಗೆ ನೀವೇ ಸ್ವತಃ ಹಾಡುಗಳನ್ನು ಬರೆದಿದ್ದೀರಿ. ಆಮೇಲೆ ನಿಮ್ಮ ಹಾಡುಗಳ ಮೇಲೆ ನಮ್ಮ ಭಾಗದ ಜಾನಪದದ ಹಾಡುಗಳ ಪ್ರಭಾವ, ಅದು ವಿಶೇಷವಾಗಿ ವಚನಗಳ ಪ್ರಭಾವ ಮತ್ತು ತತ್ವಪದಗಳ ಪ್ರಭಾವ ಇದೆ. ಈ ಪ್ರಭಾವಗಳು ನಿಮ್ಮ ಹಾಡಿನ ಧಾಟಿ, ಹಾಡಿನ ಭಾಷೆ ಯಾವ ತರಹ ರೂಪಿಸಿದ್ವು ಅಂತ ಹೇಳಿ ಅನಿಸ್ತದೆ? ಅಂದರೆ ನಮಗೆ ಯಾವುದೇ ಒಂದು ಕಲಾವಿದನಿಗೆ ತನ್ನ ಪರಂಪರೆಯಿಂದ ಬಂದಿರತಕ್ಕಂಥ ರಾಗ ಸಂಯೋಜನೆಗಳು ನಮ್ಮ ಮೇಲೆ ಭಾಳ ಪ್ರಭಾವ ಬೀರ್ತಾವೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಧಾಟಿಯಲ್ಲಿ ಆ ಹಾಡುಗಳನ್ನು ಅಳವಡಿಸ್ಕೊಂಡು ಹೋಗ್ಲಿಕ್ಕಾಗಿರ್ತದೆ. ಈಗ ಜನಪದ ಇದೆಯಲ್ಲ, ಜನಪದ ಒಂದು ಹಾಡು ಏನಿರ್ತಂದರೆ ಆ ಜನಪದ ಹಾಡಿನಲ್ಲಿ ಎಷ್ಟೊಂದು ಒಂದು ಮೌಲ್ಯತೆ ಇದೆ. ಅಂದರೆ ಒಂದು ಹಾಡು ಎಷ್ಟು ವಿಧದಲ್ಲಿ ಹಾಡ್ಬೋದು, ಅದಕ್ಕೆ ಬೇರೆ ಹಾಡಿಗೆ ಅದು ಆಗಲ್ಲ. ಒಂದು ಈಗ ಉದಾಹರಣೆಗೆ ನಮ್ಮಲ್ಲಿ ಬರ್ತಲ್ಲ, ಅಳುವ ಕಂದನ ತುಟಿಯು ಅವಳಾದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ. ಇದು ಈ ಹಾಡುಗಳು ನಮ್ಮ ಜೀವನದಲ್ಲಿ ಬೇರೆ ಅದೊಂದಕ್ಕೆ ಜನಪದಕ್ಕೆ ಮಾತ್ರ ಸಾಧ್ಯ ಇದೆ. ಈಗ ಒಂದು ಹೇಳ್ತೀವಲ್ಲ, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿನೀರ, ತೆಂಗಿನ ಕಾಯ ತಿಳಿನೀರ ತಾಕೊಂಡು ಬಂಗಾರದ ಮೋರೆ ತೊಳೆದೇನ. ಈ ಹಾಡನ್ನು ಕುಟ್ಟ ರೀತಿಯಲ್ಲಿ ಹಾಡ್ತಾರೆ. ಈಗ ಒಂದು ಜನಪದದ ಒಂದು ವಿಶೇಷತೆ ಅಂದರೆ ಅದು ಒಂದೇ ಹಾಡು ಗುಲ್ಬರ್ಗದಲ್ಲಿ ಬೇರೆ ಧಾಟಿಯಲ್ಲಿ ಹಾಡ್ತಾರೆ, ರಾಯಚೂರದಲ್ಲಿ ಬೇರೆ ಧಾಟಿ ಹಾಡ್ತಾರೆ. ಈಗ ನಮ್ಮಲ್ಲಿ ಬರ್ತಲ್ಲ,
ಓಮನೆಂದು ಕುಟ್ಟನು ಬಾರೆ ಸೋಮನೆಂದು ಬಿಸಣು ಬಾರೆ ಓಮ ಸೋಮ ಎರಡು ತಿಳಿಯಬೇಕೆ ನಾರಿ ಹಾಕವು ಯಾರಿ. ಅದನ್ನೇ ಆಡಿ ಬಾಯನ ಕಂದ ಅಂಗಲ ತೊಳೆದೇನ ತೆಂಗಿನ ಕಾಯ ತಿಳಿ ನೀರ ತಾಕೊಂಡು ಬಂಗಾರ ಮೋರೆ ತೊಳೆದೇನ ಸುರುಗಿಯ ಸುತ್ತಲಿಗೆ ಸಿರಿಬಾಗಿಲಿಗೆ ಬಿಸಿಲು ಬಂದೆ ನಾಲಾ ತೊಟ್ಟಾಲೆಯಲ್ಲಿ ಬಂದೆ ಹರ ಹರ ನಮ ಶಿವಗೆ ನಯ್ಯನ್ನಿ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿ ನೀರು ತಕ್ಕೊಂಡು ಬಂಗಾರ ಮೋ. ಇದು 1000 ಧಾಟಿಯಲ್ಲಿ ಹಾಡಬಹುದು. ಒಂದು ಜನಪದ ಹಾಡು ನಾನು 1000 ಧಾಟಿಯಲ್ಲಿ ಹಾಡ್ತೀನಿ, ಒಂದೇ ಹಾಡು. ಅಂದರೆ ಅದಕ್ಕೆ ಅವೊಂದು ಸಾಮರ್ಥ್ಯ ಇದೆ ಅಂತಕ್ಕಂಥ. ಅದರಲ್ಲಿ ಈಗ ಉದಾಹರಣೆಗೆ ನಾವು ಪ್ರೇಮ ಗೀತೆಗಳು ಬರ್ತವೆ ಜನಪದದಲ್ಲಿ. ನೀರಿಗೋಗೋ ಹೆಣ್ಣೆ ನಿಲ್ಲೇ ನಾ ಬರ್ತೀನಿ ನಿನ್ನಾಣೆ ನಿನ್ನ ಕೊಡದಾಣೆ ಕತ್ತಿನ ಬಣ್ಣದ ಸರದಾಣೆ ಬರುತ್ತೀನಿ ಬರ್ತೀನಿ ಬರುತ್ತೀನಿ ಬರುತ್ತೀನಿ ಹೋಯ್ ಬರ್ತೀನಿ ಬರುತ್ತೀನಿ ಬರುತ್ತೀನಿ. ಈ ರೀತಿನೂ ಪ್ರೇಮ ಗೀತೆಗಳು ಇರ್ತವೆ. ಕೋಟೆಯ ಮನೆಯವಳೇ ರಾಟೆ ವಾಲೆಯ ಕಿವಿಯೋಳೆ ರಾಟೆ ವಾಲೆಯ ಕಿವಿಯೋಳೆ ಗೆಣಗಾತಿ ದಾಟಿ ಬರಲಾರೆ ದನಿದೋರೆ ದಾಟಿ ಬರಲಾರೆ ದನಿದೋರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹಾಡುಗಳು. ಆ ಸಾಹಿತ್ಯ, ಆ ರಾಗ ಸಂಯೋಜನೆ ಅವ್ರ ಥರ ಇವತ್ತು ಎಲ್ಲವನ್ನೂ ಕೆಲವು ಸಿನಿಮಾದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸನೂ ಆಗ್ತದೆ. ಆಮೇಲೆ ನಾನು ನಿಮ್ಮ ರಂಗ ಚಟುವಟಿಕೆಗಳ ಜೊತೆ ಅವಾಗ ನೋಡಿದ್ದ ಇನ್ನೊಬ್ಬ ವ್ಯಕ್ತಿ, ಪ್ರಮುಖ ವ್ಯಕ್ತಿ ಅಂತಂದ್ರೆ ನಮ್ಮ ದೇಶಾಂಶ ಹುಡುಗಿ ಶಾಂತಪ್ಪ ದೇವರಾಯ. ಅವ್ರು ಯಾವಾಗಲೂ ನಿಮ್ಮ ಜೊತೆ ಈ ಉರ್ದು ರಂಗಭೂಮಿಯ ಬಗ್ಗೆ ಬಹಳ ಚರ್ಚೆ ಮಾಡ್ತಾ ಇದ್ರು, ಮರಾಠಿ ರಂಗಭೂಮಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ತಮಾಷಾ ರಂಗಭೂಮಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಹೀಗಾಗಿ ಈ ಚರ್ಚೆ ಒಡನಾಟಗಳು ಹೇಗೆ ನಿಮಗೆ ರಂಗಭೂಮಿಯ ಬಗ್ಗೆ ಹೊಸ ತಿಳುವಳಿಕೆಯನ್ನು ಬೆಳೆಸಿದ್ವು ಅಂತ ಅವ್ರ ಒಡನಾಟ? ಅವರು ನಾವು ಸೂರ್ಯ ಶಿಕಾರಿಯಲ್ಲಿ ಇಬ್ರು ಒಟ್ಟಿಗೆ ಅಭಿನಯ ಮಾಡಿದ್ರಿ. ಸೂರ್ಯ ಶಿಕಾರಿ ಇದ್ದೆವು. ಸೂರ್ಯ ಶಿಕಾರಿ ಒಂದು ಅದ್ಭುತವಾಗಿರ್ತಕ್ಕಂಥ ನಾಟಕ. ಆ ಕಾಲದ ಒಂದು ಚರಿತ್ರೆಯನ್ನು ಮಾಡಿಕೊಂಡಾಗ ಅದರಲ್ಲಿ ನಾವು ಸೂರ್ಯ ಶಿಕಾರಿ ಮಾಡಿದಾಗ ಆ ಎಲ್ಲ ಹಾಡುಗಳು ನಾನೇ ರಾಗ ಸಂಯೋಜನೆ ಮಾಡಿದ್ದೆ. ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟಂದರೆ ಅದರಲ್ಲಿ ಒಂದು ಫಸ್ಟ್ ಹಾಡು ಬರ್ತದೆ, ಅರಸನ ಅರಮನೆ ಮೆಟ್ಟಿಲು ನಾವು ಸಾಲು ಸಾಲು ತೊಲೆ ಕಂಬಗಳು ನಮ್ಮ ಕರುಳ ಕಿತ್ತಿ ತೋರಣ ಕಟ್ಟಿ ರಕ್ತದವೋ ಕುಳಿ ಆಡುವರು ರಕ್ತದವೋ ಕುಳಿ ಆಡುವರು ಕಾಡಿಗೆ ನಾಡಿಗೆ ಕಡಲ ನೀರಿಗೆ ಅಧಿಪತಿ ನಮ್ಮಯ ಆರಸ ಹೆಂಡತಿ ಮಕ್ಕಳು ಮುಂದಿನ ಪೀಳಿಗೆ ಹೆಂಡತಿ ಮಕ್ಕಳು ಮುಂದಿನ ಪೀಳಿಗೆ ಎಲ್ಲಕ್ಕೂ ಒಡೆಯನು ಆರಸ ಎಲ್ಲಕ್ಕೂ ಒಡೆಯನು ಆರಸ. ಈ ನಾಟಕ ನೋಡಿದಾಗ ಆ ಕಾಲದ ಜನರ ಜೀವನ ಹೇಗೆ ಇತ್ತು, ಹೆಣ್ಮಕ್ಕಳಿಗೆ ಮಾರಾಟ ಮಾಡ್ತಕ್ಕಂಥ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ, ಸಾಮಾನ್ಯ ಜನರಿಗೆ ಪ್ರಾಣಿಗಳ ಥರ ಮಾರಾಟ ಮಾಡ್ತಾಯಿದ್ರು. ಈ ರೀತಿಯಾಗಿರ್ತಕ್ಕಂಥ ಆ ನಾಟಕದ ದೃಶ್ಯಗಳು ನೋಡಿಕೊಂಡಾಗ, ಆಮೇಲೆ ವಿಶೇಷವಾಗಿ ಕಲ್ಯಾಣನ ಪಾತ್ರದಲ್ಲಿ ಅವರು ಮಾಡ್ತಕ್ಕಂಥ ಆವಾಗ ಸತ್ಯ ಹೇಳಿದಾಗ ಆತನ ನಾಲಿಗೆಯನ್ನು ಕಟ್ ಮಾಡ್ತಾರೆ. ಬೌದ್ಧ ಬಿಕ್ಕು ಆಗಿರ್ತಕ್ಕಂಥ ಆ ಕಲ್ಯಾಣನ ಪಾತ್ರದಲ್ಲಿ ಅಂದರೆ ಆ ಕಾಲದಲ್ಲಿ ಸಹಿತ ಅಲ್ಲೇ ಒಂದು ಹಾಡು ಬರ್ತದೆ, ಇನ್ನೊಂದು ಬರ್ತದೆ, ಭೂಮಿ ದುಂಡಾಗಿದೆ ಭೂಮಿ ದುಂಡಾಗಿದೆ ಚಪ್ಪಟೆ ಎಂಬುವುದು ಅಪ್ಪಟ ಸುಳ್ಳು ಸೂರ್ಯ ಚಂದ್ರಾರು ದೇವರು ಅಲ್ಲ ಕಲ್ಲು ಮಣ್ಣಿನ ಮುದ್ದೆಯ ಅಣ್ಣ ಕಟ್ಟುಕತೆಯ ಕೇಳಿ ನೀವು ಕೆಟ್ಟಿರಣ್ಣ ಭೂಮಿ ದುಂಡಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಹಾಡುಗಳು, ಅದ್ಭುತ ಹಾಡುಗಳು, ಅವರ ದೇಶಾಂಶರದೇ ಮಾರ್ಗದರ್ಶನ. ಆಮೇಲೆ ನೀವು ಈ ಜನಪದ ಹಾಡುಗಳು, ರಂಗಗೀತೆಗಳು, ಆಮೇಲೆ ನಟರಾಗಿ ನಿರ್ದೇಶಕರಾಗಿ ಕೆಲಸ ಮಾಡೋದ್ರ ಜೊತೆಗೆ ಮುಂದೆ ಹೈಕುಗಳನ್ನು ಬರೆದ್ರಿ. ಆಮೇಲೆ ನಿಮ್ಮ ಮನೆಯವರ ಬಗ್ಗೆ, ಹೆಂಡತಿ ಬಗ್ಗೆ ಮಹಾತಾಯಿ ಅಂತ ಹೇಳಿ ಒಂದು ಜೀವನ ಚರಿತ್ರೆಯನ್ನು ಬರೆದ್ರಿ. ಅವು ಎರಡೂ ಕೂಡ ಬಹಳ ಮುಖ್ಯವಾದ ಪುಸ್ತಕಗಳು. ಅದರಲ್ಲೂ ಕೂಡ ನೀವು ನಿಮ್ಮ ಹೆಂಡತಿಯವರ ಬಗ್ಗೆ ಬರೆದಂಥ ಒಂದು ಜೀವನ ಚರಿತ್ರೆ ಒಂದು ಅಪರೂಪದ ದಾಖಲೆ. ಪ್ರಿಯ ವೀಕ್ಷಕರೇ, ಶಂಭುಲಿಂಗ ವಾಲ್ದೊಡ್ಡಿಯವರು ಕಳೆದ 5 ದಶಕಗಳಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ರಂಗಭೂಮಿಯನ್ನು ರೂಪಿಸಿದ್ದಾರೆ. ಆ ಬಡತನಗಳು, ಕಷ್ಟ, ಹಣಕಾಸಿನ ಮುಗ್ಗಟ್ಟು ಇವೆಲ್ಲವುಗಳ ನಡುವೆ ಅವರಿಗಿರುವಂಥ ಒಂದು ಆಸಕ್ತಿ, ತೀವ್ರವಾದಂಥ ಒಂದು ತುಡಿತ ಏನಿತ್ತು, ಅದು ಅವರು ರಂಗಭೂಮಿಯನ್ನು ಬೆಳೆಸ್ಕೊಂಡು ಬರುವ ಹಾಗೆ ಮಾಡಿದೆ. ಅವರು ಬೀದರ್ನಿಂದ ಅನೇಕ ದಲಿತ ಕೇರಿಗಳಿಂದ, ಹಳ್ಳಿಗಳಿಂದ ಅಮೇರಿಕದವರೆಗೂ ಹೋಗಿ ತಮ್ಮ ಕಲಾ ಪ್ರದರ್ಶನವನ್ನು ನೀಡಿ ಬಂದಿದ್ದಾರೆ.
ನೀವು ನಮ್ಮ ಮುಖ್ಯ ಕವಿ ಸಿದ್ಧಲಿಂಗಯ್ಯ ಅವರ ಅನೇಕ ಹಾಡುಗಳನ್ನು ಸಮುದಾಯಗಳ ಎದುರಿಗೆ ಹಾಡಿದ್ದೀರಿ. ಹೌದು. ಮತ್ತು ಅಂಥ ಹಾಡುಗಳು ಬಹಳ ತೀವ್ರವಾದಂಥ ಪರಿಣಾಮವನ್ನು ಕೂಡ ಮಾಡಿವೆ. ಕನ್ನಡ ಕಾವ್ಯದಲ್ಲಿ ಅವುಗಳ ಮಹತ್ವ ಏನು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಆ ಹಾಡುಗಳ ಸಂಪರ್ಕಕ್ಕೆ ಬಂದದ್ದು ಮತ್ತು ಅವುಗಳನ್ನು ಸಮುದಾಯದ ಕಡೆ ಒಯ್ಯಬೇಕು ಅಂತ ಅನಿಸಿದ್ದು ಈ ಒಂದು ಅನುಭವದ ಬಗ್ಗೆ ತಿಳಿಸ್ಬೇಕು. 1975ರಲ್ಲಿ ಪ್ರಾರಂಭವಾದ ಸಿದ್ಧಲಿಂಗಯ್ಯವರ ಸಾವಿರಾರು ನದಿಗಳು, ಹೊಲೆಮಾದಿಗರ ಹಾಡುಗಳು ಅಂತಕ್ಕಂಥವು ಇಡೀ ಜನರಲ್ಲಿ ಹೊಸ ಚೇತನವನ್ನು ತುಂಬಿತ್ತು. ಮಲ್ಕೊಂಡಿರ್ತಕ್ಕಂಥ ಸಾಮಾನ್ಯ ಜನ ಎತ್ತೇಳುವಂತೆ ಮಾಡ್ತಕ್ಕಂಥ ಕಾವ್ಯ ಅದಾಗಿತ್ತು. ಅವರ ಸುಮಾರು ಒಂದು 400 ಹಾಡುಗಳು ನಾನು ಇಡೀ ಜಿಲ್ಲೆ ತುಂಬ ಹಾಡ್ಕೊಂಡು ಹೋಗಿನಿ. ಆಮೇಲೆ ಬೆಂಗಳೂರು, ಮೈಸೂರು, ರಾಯಚೂರು, ಕರ್ನಾಟಕದ ತುಂಬೆಲ್ಲ ಹಾಡ್ಕೊಂಡಿನಿ. ಆ ಹಾಡುಗಳು ಹಾಡುವಾಗೆ ಒಂಥರ ಮೈದಲ್ಲಿ ಒಂಥರ ರೋಮಾಂಚನ ಆಗ್ತಕ್ಕಂಥದ್ದು. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು, ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರ ಕುಣಿದ ಹುಚ್ಚಿಗೆ, ಭೂಕಂಪನವಾಯಿತು ಅವರ ಕುಣಿದ ಹುಚ್ಚಿಗೆ. ಈ ರೀತಿ ಹಾಡುಗಳು. ಆಕಾಶವ ಎತ್ತಿ ನಿಲ್ಲಿಸಿ ನೀಲಿಯಾಗಿ ನಿಂತವರೇ, ಕಪ್ಪು ನೆಲವ ಕೆಂಪು ಮಾಡಿ ಬಾಳೆಯಾಗಿ ಅರಳಿದವರೇ, ಬಾಳೆಯಾಗಿ ಅರಳಿದವರೇ. ಇವು ಹಾಡ್ತಕ್ಕಂಥ ಹಾಡುಗಳು. ಆಮೇಲೆ ಆ ಕಾಲದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಅಂದರೆ ನಾವು ಒಂದು ಹಾಡು ಹಾಡ್ತಾ ಇದ್ವಿ. ಕಲ್ಲು ಮುಳ್ಳಿಗೆ ಹೇಳಲ ನನ್ನ ಗೋಳು ನಾನೇ ಕಲ್ಲಾಗೋಗಲ, ತಂದಾನ ತಂದಾನಾನ ತಾನೇ ತಂದನ ತಾನ. ಮೈನೆರ್ದ ಮಗಳೊಬ್ಬಳು ಮನೆಯೊಳಗಿದ್ದಾಳಂದ್ರೆ ಊರ ಗೌಡ ಸೀರಿ ಕುಬ್ಸ ತರ್ತೇನಂದ, ಕಲ್ಲು ಮುಳ್ಳಿಗೆ ಹೇಳಲ ನನ್ನ ಗೋಳು ನಾನೇ ಕಲ್ಲಾಗೋಗಲ, ತಂದಾನ ತಂದಾನಾನ ತಾನೇ ತಂದನ ತಾನ. ಹೀಗೆ ಜನರಲ್ಲಿ ಒಂದೊಂದು ಹಾಡ. ಆಮೇಲೆ ಆ ಹಳ್ಳಿಗೆ ಹೋದಾಗ ಆ ದನ ಕಾಯ್ತಕ್ಕಂಥ ಹುಡುಗರು ನೋಡಿ ಹಾಡಿದಾಗ, ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಲನೆ, ಹಾಲು ಮರೆತು ದಿನವೆಷ್ಟಾಯಿತೋ, ಓ ಹಾಲು ಗೆನ್ನೆಯ ಜಿತಗಾರ ಜಿತ ಸೇರಿ ದಿನವೆಷ್ಟಾಯಿತೋ, ಸಾಲು ಸಾಲದ ಚಿಂದಿ ಅಂಗಿ ಬಿಸೋಗಾಳಿಗೆ ಪಕ್ಕ ಸರಿದು ಚಳಿಗಾಳಿಗೆ ಬೆನ್ನು ಕೊಟ್ಟೆಯ, ಓ ಹಾಲು ಗೆನ್ನೆಯ ಜಿತಗಾರ ಚಳಿಗೆ ನೀನು ಮುದುರಿ ನಿಂತೆಯ, ಓ ಹಾಲು ಗೆನ್ನೆಯ ಜಿತಗಾರ ಚಳಿಗೆ ನೀನು ಮುದುರಿ ನಿಂತೆಯ. ಈ ಹಾಡು ಹಾಡಿದ್ರೆ ತಾಯಂದಿರು ತಂದೆಂದಿರು ಎಲ್ಲ ಬಿಕ್ಕಿ ಬಿಕ್ಕಿ ಹೋಗ್ತಾ ಇದ್ರು. ಇದು ಪರಿಣಾಮ. ಇಡೀ ಜಿಲ್ಲೆ ತುಂಬ ಒಂದು ಹೊಸ ಆಯಾಮ ಆಯಿತು. ಶಿಕ್ಷಣದ ಕಡೆ ಜನ ಓಡಿ ಬರ್ತಾಯಿದ್ರು, ಜಾಗೃತಿ ಆಗ್ತಾಯಿದ್ರು, ಮೌಢ್ಯತೆಯಿಂದ ಹೊರಗೆ ಬರ್ತಾಯಿದ್ರು. ಈ ಕರ್ನಾಟಕದಲ್ಲಿ ಒಂದು ಕಾಲಕ್ಕೆ ರಂಗಭೂಮಿ ಮತ್ತು ಚಳುವಳಿ ಒಟ್ಟಿಗೆ ಹೆಜ್ಜೆ ಹಾಕಿದ್ರು. ಅದು ಬೀದಿ ನಾಟಕಗಳ ಮೂಲಕ ಅದ್ಭುತ ನಾಟಕ. ಏನೇನು ಶೋಷಣೆ ಇದೆ ಮತ್ತು ಎಲ್ಲೆಲ್ಲಿ ಅನ್ಯಾಯ ಇದೆ ಅವುಗಳ ಪ್ರತಿಭಟನಾತ್ಮಕ ಸಂಕೇತವಾಗಿ ಮೌಢ್ಯತೆಗೆ ಪ್ರತಿರೋಧವಾಗಿ ರಂಗಭೂಮಿ ಬೆಳೀತಾ ಬಂತು. ನೀವು ಕೂಡ ಅದರ ಒಂದು ಭಾಗಿದಾರರೇ. ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿ. ಹೀಗಾಗಿ ಬೀದಿ ನಾಟಕಗಳು ಯಾವ ತರಹದ ಬೀದಿ ನಾಟಕಗಳನ್ನು ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ರಿ? ನಾವು ಬೀದಿ ನಾಟಕ ಮಾಡೋದು ಪರಿಸರದ ಬಗ್ಗೆ, ಪರಿಸರ ಜಾಗೃತಿ ಮಾಡ್ತಕ್ಕಂಥ ಆಗಿರ್ಬೋದು, ಮೌಢ್ಯತೆ ಅಳಿಸ್ತಕ್ಕಂಥ ಜಾಗೃತಿ ಆಗಿರ್ಬೋದು. ಆಮೇಲೆ ನಾವು ಒಂದು ವಿಶೇಷ ಏನು ಮಾಡಿದೆ ಅಂದರೆ, ಈ ಹೆಣ್ಮಕ್ಳಿಗೆ ಬಲಿ ಕೊಡ್ತಕ್ಕಂಥ ಸಂದರ್ಭ ಇತ್ತಲ್ಲ ಆ ಕಾಲಕ್ಕೆ, ಆವಾಗ ಕೆರೆಗೆ ಹಾರ ಅಂತಕ್ಕಂಥ ನಾಟಕವನ್ನು ಆ ನಾಟಕ ಮಾಡುವಾಗ ಹೆಣ್ಮಗಳಿಗೆ ಬಲಿ ಕೊಡ್ತಕ್ಕಂಥದ್ದಲ್ಲ, ಹೆಣ್ಮಗಳಿಗೆ ಬಲಿಯನ್ನು ಕೊಡಬಾರ್ದು, ಇದು ತಪ್ಪು ಅಂತಕ್ಕಂಥ ಮಾತನ್ನು ಸಿದ್ಧಲಿಂಗಯ್ಯವರಾಗಲಿ ಅಥವಾ ಬಸವಲಿಂಗಯ್ಯವರು ಕೆಲವು ಜನ ಕುಂತು ನಾಟಕ ಮಾಡಿದರು. ಆ ನಾಟಕದಲ್ಲಿ ಎಷ್ಟು ಅದ್ಭುತ ಹಾಡುಗಳಿದ್ದು ಅಂದರೆ ಭಾಳ ಅದ್ಭುತ ಹಾಡುಗಳು. ಅಲ್ಲಿ ಬಲಿ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ಅಲ್ಲಿ ಅಕ್ಕಿಗೆ ನಾಳೆಗೆ ಬಲಿ ಕೊಡ್ತಾರಂದ್ರೆ ಇವತ್ತಿನ ದಿನ ಅಕ್ಕಿ ಕೇಳ್ತಾ ಇರ್ತಾಳೆ. ಅವಾಗ ಅದ್ಭುತ ಹಾಡು. ಅಕ್ಕಿಗೆ ನಾಳೆ ಬಲಿ ಕೊಡ್ತಾರೆ ಅಂದಾಗ ಅಕ್ಕಿ ಅಳ್ಕೋತ ಕುಂತಿರ್ತಾಳೆ, ಅಕ್ಕಿ ಕೇಳ್ತಾ ಇರ್ತಾಳೆ. ಅವಾಗೊಂದು ಹಾಡು ಬರ್ತದೆ. ಬ್ಯಾಳಿಯ ಹಸನ್ ಮಾಡ್ತಾ ಬಿಟ್ಟಾಳೋ ಕಣ್ಣೀರ,
ಬಿಟ್ಟಾಳೋ ಕಣ್ಣೀರ ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಬ್ಯಾಳ್ಯಾಗಿನ ಹಾಳು ಬಂದು ಕಣ್ಣಾಗ ಬಿತ್ತಾತಿ ಅಕ್ಕಿಯ ಹಸನ್ ಮಾಡ್ತಾ ಉಕ್ಯಾವೋ ಕಣ್ಣೀರ ಉಕ್ಯಾವೋ ಕಣ್ಣೀರ ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು ಅಕ್ಯಾಗಿನ ಹಾಳು ಬಂದು ಕಣ್ಣಾಗವಿತ್ತು ಮಾವ. ಈ ಹಾಡು ಕೇಳಿಕೊಂಡು ಕೊನೆಯಲ್ಲಿ ಆಕೆಗೆ ಬಲಿ ಕೊಟ್ಟಾಗ ಜನ ಬಿಕ್ಕಿ ಬಿಕ್ಕಿ ಕೇಳ್ಕೊಂಡು ಹೋಗ್ತಾರೆ. ಬಲಿ ಕೊಡಬಾರ್ದು ಅಂತಕ್ಕಂಥ ನಿರ್ಧಾರಕ್ಕೆ ಜನ ಬಂದಿದ್ದಾರೆ. ಅದರಲ್ಲಿ ಮಳೆ ಬರದಿದ್ದಾಗ ಮೋಡಾದ ಸುಳಿವಿಲ್ಲ ನೋಡಿ ಜನಪದರು ಹೆಂಗಿದೆ. ಮಿಂಚಿ ನನಗೆ ಇಲ್ಲ ಎಲ್ಲವಳೆ ಗಂಗವ್ವ ಎಲ್ಲವಳೆ ಗಂಗವ್ವ ಮೋಡಾದ ಸುಳಿವಿಲ್ಲ ಮಿಂಚಿ ನನಗೆ ಇಲ್ಲ ಎಲ್ಲವಳೆ ಗಂಗವ್ವ ಎಲ್ಲವಳೆ ಗಂಗವ್ವ ಹಾಡು ಹಾಡ್ತಾ ಇದ್ರಿ ಮೈಯೆಲ್ಲ ನಮರು ಹೋಗ್ತಾ ಇತ್ತು. ಆ ಬರಗಾಲದ ದೃಶ್ಯಗಳು, ಆ ಜನ ಆ ಬೀದಿಯಲ್ಲಿ ಹೋಗ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಹಾಡು. ಆಮೇಲೆ ನೀವು ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಮಕ್ಕಳ ರಂಗಭೂಮಿಯ ಬಗ್ಗೆ ಕೂಡ ಕೆಲಸ ಮಾಡಿದ್ದೆ ಸಾಕಷ್ಟು. ಆಮೇಲೆ ಅನೇಕ ಶಾಲೆಗಳಲ್ಲಿ ಕಾರ್ಯಾಗಾರಗಳನ್ನು ಶಿಬಿರಗಳನ್ನು ಏರ್ಪಡಿಸಿದ್ರು. ಹೀಗಾಗಿ ನಿಮ್ಮ ಅನುಭವದಲ್ಲಿ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ರಂಗಭೂಮಿ ಯಾವ ತರಹದ ಸಹಾಯ ಮಾಡಬಹುದು ಅಂತ ಹೇಳಿ ಅನ್ನಿಸ್ತದೆ ಅಂತ? ಮಕ್ಕಳಿಗೆ ವಿಶೇಷವಾಗಿ ಹಾಡು ಮತ್ತು ಸಂಗೀತ ಮತ್ತು ರಂಗಭೂಮಿ ಅದರ ಅನುಭವ ಇದ್ದಾಗ ಆ ಮಕ್ಕಳು ಸದಾ ಚೇತನಭರಿತರಾಗಿರ್ತಾರೆ. ಪ್ರತಿಯೊಬ್ಬ ಮಗುವಿಗೆ ನನ್ನ ಸಂದೇಶ ಏನಂದರೆ, ಅವರು ಯಾವುದೇ ಹುದ್ದೆಯಲ್ಲಿದ್ದರೂ ಸಹಿತ ಈ 3-4 ಕಲೆಗಳಲ್ಲಿ ಒಂದು ತನ್ನ ಪಕ್ಕದಲ್ಲಿ ಇಟ್ಕೊಂಡು ಹೋಗಬೇಕು. ಅದಕ್ಕೆ ಜೀವನದಲ್ಲಿ ಖುಷಿ ಮತ್ತು ಸಂತೋಷ ಇರ್ತದೆ. ನಾನು ಶಿಕ್ಷಕನಾಗಿ, ಮುಖ್ಯೋಪಾಧ್ಯಾಯನಾಗಿ, ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳೇ ನನ್ನ ದೇವರು ಅಂತ ತಿಳ್ಕೊಂಡು ಬದುಕಿದ್ದೇನೆ. ನನಗೆ ರಾಷ್ಟ್ರಪತಿ ಅವಾರ್ಡ್ ಆಗಿದೆ, ರಾಜ್ಯ ಪ್ರಶಸ್ತಿ ಆಗಿದೆ, ನಾಟಕ ಅಕಾಡೆಮಿ ಆಗಿದೆ. ಅಂದ್ರೇನು, ನಾನು ಮಕ್ಕಳ ಜೊತೆಗೆ ಇದ್ದಾಗ ನಾನು ಹೇಳ್ತೀನಲ್ಲ, ನನ್ನ ಸರ್ವಸ್ವವೂ ಅವರೇ ಅಂತಕ್ಕಂಥ ಭಾವನೆಯಿಂದ ಎಲ್ಲ ಕಡೆ ಹೋಗಿ 4:15 ಶಾಲೆ ಬಿಟ್ಟ ನಂತರ ಹಳ್ಳಿಗೆ ಹೋಗಿ ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆವರೆಗೆ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಮಕ್ಕಳು ಶಾಲೆಗೆ ಹೋಗಿ ಅವರಿಗೆಲ್ಲರೂ ತಿಳುವಳಿಕೆ ಮಾಡ್ತಕ್ಕಂಥದ್ದು, ಅವರಿಗೆ ರಂಗಗೀತೆಗಳನ್ನು ಕಲಿಸ್ತಕ್ಕಂಥದ್ದು, ಅವರಿಗೆ ರಂಗಗೀತೆಗಳ ಜೊತೆಗೆ ಜನಪದ ಹಾಡುಗಳನ್ನು ಕಲಿಸ್ತಕ್ಕಂಥದ್ದು ಮತ್ತು ವೈಚಾರಿಕ ಹಾಡುಗಳನ್ನು ಕಲಿಸೋದು ನಾನು ಮುಖ್ಯ ಆಗಿದೆ. ಸಮಾಜ ಬದಲಾಗಬೇಕು, ಮೌಢ್ಯತೆಯಿಂದ ಜನ ಹೊರಗೆ ಬರಬೇಕು, ಸತ್ಯವನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಕ್ಕಳಲ್ಲಿ 30 ವರ್ಷದಲ್ಲಿ ನನ್ನ ಮಕ್ಕಳು ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥ ಪ್ರತಿಯೊಂದು ಮಗಲ್ದೇ ಎಲ್ಲ ಯೂನಿವರ್ಸಿಟಿಯಲ್ಲಿ ಕ್ಲಾಸ್ ತಗೊಳ್ಳೋಕೆ ಹೋಗ್ತಿದೆ. ಬೀದರ್ ಜಿಲ್ಲೆಯ ಡಿಗ್ರಿ ಕಾಲೇಜಿನ ಎಲ್ಲ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ತಿಳಿವಳಿಕೆಯನ್ನು ಕೊಡ್ತಾ ಇದ್ದೆ. ಶಂಭುಲಿಂಗ ವಾಲ್ದೊಡ್ಡಿಯವರು 5 ದಶಕಗಳಲ್ಲಿ ಕೆಲಸ ಮಾಡಿದ ವಿಧಾನ ಏನಿದೆ ಅದು ಅನೇಕ ಹೊಸ ತಲೆಮಾರಿನ ಜನರಿಗೆ ಒಂದು ಪ್ರೇರಣಾದಾಯಕವಾದದ್ದು. ಯಾಕೆ ಅಂತಂದರೆ, ಅವರು ಚಂದ್ರಶೇಖರ್ ಕಂಬಾರ್ ಅವರು, ಗಿರೀಶ್ ಕಾರ್ನಾಡ್ ಅವರು, ಲಂಕೇಶ್ ಅವರ ನಾಟಕಗಳಿಂದ ಹಿಡಿದು ಅನೇಕ ಬೀದಿ ನಾಟಕಗಳು, ಮಕ್ಕಳ ನಾಟಕಗಳು, ಹೀಗೆ ಎಲ್ಲ ಆಯಾಮಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಕರ್ನಾಟಕದ ಒಂದು ಮುಖ್ಯ ಭಾಗ ಈ ಕಲ್ಯಾಣ ಕರ್ನಾಟಕದಲ್ಲಿ ಅವಿರತವಾಗಿ ಅವರು ರಂಗಭೂಮಿಯನ್ನು ಕಟ್ಟಲಿಕ್ಕೆ ಶ್ರಮಿಸಿದ್ದಾರೆ. ಅವರ ಅನುಭವ, ಅವರ ಮಾತುಗಳು ನಮ್ಮ ಹೊಸ ತಲೆಮಾರಿನವರಿಗೆ ಅವು ಪ್ರೇರಣೆಯನ್ನು ಕೊಡಲಿ ಅಂತ ಹೇಳಿ ಆಶಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ ವಿಕ್ರಮ್ಜಿ, ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಶುಭಾಶಯ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರು ಅಥವಾ ವಿದ್ವಾಂಸರು, ಲೇಖಕರ ಜೊತೆಗೆ ನಾವು ಹೊಸ ಚರ್ಚೆಯನ್ನು ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.